ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಅಪ್ ಟು ಡೇಟ್ ಇನ್ಫಾರ್ಮೇಷನ್ ನಿಮ್ಮಲ್ಲಿರುತ್ತೆ. ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವೀಡಿಯೋಗಳನ್ನ ನೋಡ್ತಾ ನನಗೆ ಸಪೋರ್ಟ್ ಮಾಡ್ತಿರೋ ಸಬ್ಸ್ಕ್ರೈಬರ್ಸಿಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಅಕ್ಟೋಬರ್ 2024 ತಿಂಗಳ ಭವಿಷ್ಯದ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಮಿಥುನ ರಾಶಿಯವರ ಅಕ್ಟೋಬರ್ 2024 ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದೆಲ್ಲವೂ ಜನರಲ್ ಪ್ರಿಡಿಕ್ಷನ್ಸ್ ಆಗಿರುತ್ತೆ. ಯಾರೋ ಒಬ್ಬರ ಚಾರ್ಟನ್ನು ನಾನು ಪ್ರಿಡಿಕ್ಟ್ ಮಾಡ್ತಾ ಇಲ್ಲ, ಆಯ್ತಾ? ಇದು ಜನರಲ್ ಪ್ರಿಡಿಕ್ಷನ್ಸ್ ಫಾರ್ ಜೆಮಿನೈ ಅಥವಾ ಮಿಥುನ ರಾಶಿ. ನಿಮ್ಮ ಜನ್ಮ ಜಾತಕದಲ್ಲಿ ರಾಶ್ಯಾಧಿಪತಿ ಹೇಗಿದ್ದಾನೆ, ಲಗ್ನಾಧಿಪತಿ ಹೇಗಿದ್ದಾನೆ, ಶನಿ ಗುರು ಯಾವ ಸ್ಥಾನದಲ್ಲಿದ್ದಾನೆ, ಉಚ್ಚರಾಗಿದ್ದಾರಾ ನೀಚರಾಗಿದ್ದಾರಾ, ಇದೆಲ್ಲದರ ಮೇಲೂ ನಿಮ್ಮ ಭವಿಷ್ಯ ಡಿಪೆಂಡ್ ಆಗುತ್ತೆ ಮತ್ತು ನಿಮ್ಮ ದಶಾಭುಕ್ತಿಯ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ನಿಮ್ಮ ಜನ್ಮ ಜಾತಕವನ್ನು ನುರಿತ ಜ್ಯೋತಿಷಿ ಹತ್ರ ಪರಿಶೀಲನೆ ಮಾಡಿಸ್ಕೊಂಡು ಪರಿಹಾರಗಳ ಅವಶ್ಯಕತೆ ಇದ್ದರೆ ಮಾಡ್ಕೊಳ್ಳಿ, ಪೂಜೆ ಪುನಸ್ಕಾರಗಳ ಅವಶ್ಯಕತೆ ಇದ್ದರೆ ಮಾಡ್ಕೊಳ್ಳಿ. ನಾನು ಕೂಡ ಪರಿಶೀಲನೆ ಮಾಡಿಕೊಡ್ತೀನಿ ಜನ್ಮ ಜಾತಕನ. ನಿಮಗೆ ಅವಶ್ಯಕತೆ ಇದ್ದರೆ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಈಗ ಮಿಥುನ ರಾಶಿಯವರ ಅಕ್ಟೋಬರ್ 2024 ಭವಿಷ್ಯದ ಬಗ್ಗೆ ಹೇಳೋದಾದರೆ, ಮೊದಲಿಗೆ ಸೂರ್ಯ ತಿಂಗಳು ಪೂರ್ತಿ ನಿಮಗೆ ಒಳ್ಳೆ ಸ್ಥಾನದಲ್ಲಿ ಗೋಚಾರ ಮಾಡೋದಿಲ್ಲ. 4 ಮತ್ತು 5ನೇ ಸ್ಥಾನದಲ್ಲಿ ಗೋಚಾರ ಮಾಡ್ತಾನೆ. 4ನೇ ಮನೆ ಬಂದು ಹೌಸ್ ಆಫ್ ಫ್ಯಾಮಿಲಿ, ಕಂಫರ್ಟ್ ಝೋನು, ಎನ್ವಿರಾನ್ಮೆಂಟು, ಅದರ ಜೊತೆಗೆ ವೆಹಿಕಲ್ಸು, ಮತ್ತು 5ನೇ ಸ್ಥಾನ ಬಂದು ಮಕ್ಕಳ ವಿಚಾರ, ಎಜುಕೇಷನ್ನು, ಮಕ್ಕಳಿಂದ ನಿಮಗೆ ಬರುವ ಲಾಭ ಅಥವಾ ನಷ್ಟ ಇದೆಲ್ಲವನ್ನು ತೋರಿಸುತ್ತೆ. ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ತೋರಿಸುತ್ತೆ. 4ನೇ ಮನೆ ವಿಚಾರದಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನೀವು ಸ್ವಲ್ಪ ಅಥಾರಿಟೇಟಿವ್ ಆಗಿ ವರ್ತಿಸುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ನನ್ನ ಮಾತೆ ನಡಿಬೇಕು ಅನ್ನೋ ಹಠದ ಧೋರಣೆ ನಿಮ್ಮಲ್ಲಿ ಕಾಣಿಸುವಂಥ ಸಾಧ್ಯತೆ ಇರುತ್ತೆ. ಅತಿಯಾದ ಹಠ ಮತ್ತು ಅತಿಯಾದ ಓವರ್ ಕಾನ್ಫಿಡೆನ್ಸ್ ಒಳ್ಳೆಯದಲ್ಲ ಅಂತ ಹೇಳ್ತೀನಿ. ಆದಷ್ಟು ಸಂಯಮದಿಂದ ವರ್ತಿಸೋದು ತುಂಬ ಉತ್ತಮ. ಮತ್ತು ಇದರ ಜೊತೆಗೆ ನಿಮ್ಮ ವೆಹಿಕಲ್ಸ್, ಗಾಡಿಗಳು ಸ್ವಲ್ಪ ತೊಂದರೆ ಕೊಡುವಂಥ ಸಾಧ್ಯತೆ ಇರುತ್ತೆ. ಎಲ್ಲಾದರೂ ಅರ್ಜೆಂಟ್ ಹೋಗಬೇಕು ಅನ್ನೋ ಟೈಮಲ್ಲೇ ಕೆಟ್ಟೋಗುವಂಥದ್ದು ಇರ್ಬೋದು, ಗಾಡಿ ಕೈ ಕೊಡುವಂಥದ್ದು ಇರ್ಬೋದು, ಇದೆಲ್ಲ ಸಾಧ್ಯತೆ ಇರುತ್ತೆ. ಸೊ ಸರ್ವಿಸ್ ಏನನ್ನ ಮಾಡಿಸೋ ಅವಶ್ಯಕತೆ ಇದ್ದರೆ ಸರ್ವಿಸ್ ಮಾಡಿಸ್ಕೊಂಡು ನಂತರ ಉಪಯೋಗಿಸೋದು ತುಂಬ ಉತ್ತಮ ಅಂತ ಹೇಳ್ತೀನಿ. ಇನ್ನು ಮಕ್ಕಳ ವಿಚಾರದಲ್ಲೂ ಎಚ್ಚರಿಕೆ ಇರಬೇಕು. ಅವರ ಎಜುಕೇಷನ್ ಇರ್ಬೋದು, ಅವರ ಬಿಹೇವಿಯರ್ ಇರ್ಬೋದು, ಅವರು ಯಾರ ಸಂಘ ಸೇರ್ತಾರೆ ಅನ್ನೋದ್ರ ವಿಚಾರ ನಿಮಗೆ ಗಮನದಲ್ಲಿರಬೇಕು. ಅತಿಯಾದ ಪ್ರೀತಿ ಒಳ್ಳೆಯದಲ್ಲ, ಹಂಗಂತ ಅತಿಯಾದ ಡಿಸಿಪ್ಲಿನ್ನೂ ಒಳ್ಳೆಯದಲ್ಲ. ಇನ್ನು ನೀವು ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಭಾಗವಹಿಸ್ತಾ ಇದ್ರೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ, ಎಫರ್ಟ್ಸ್ ಜಾಸ್ತಿ ಹಾಕಬೇಕಾಗತ್ತೆ ನೀವು. ಮತ್ತು ಸೂರ್ಯ ಒಳ್ಳೆ ಸ್ಥಾನದಲ್ಲಿ ಗೋಚಾರ ಮಾಡದೇ ಇರುವ ಕಾರಣ ಸಮಾಜದಲ್ಲಿ ನಿಮ್ಮ ಗೌರವಕ್ಕೆ ಕುತ್ತು ಬರುವ ಸಾಧ್ಯತೆ ಇರುತ್ತೆ. ಯಾರನ್ನಾದರೂ ಏನಾದರೂ ಮಾತನಾಡಿಸುವಾಗ ಅಥವಾ ನೀವೇನಾದರೂ ಹೇಳುವಾಗ, ಬೇರೆಯವ್ರ ಬಗ್ಗೆ ಮಾತನಾಡುವಾಗ ಎಚ್ಚರದಿಂದ ಮಾತಾಡಬೇಕು. ಅವರು ನಿಮಗೆ ಮುಟ್ಟು ನೋಡಿಕೊಳ್ಳುವಂತೆ ರಿಪ್ಲೈ ಕೊಡುವಂಥ ಸಾಧ್ಯತೆ ಇರುತ್ತೆ. ಆ ಕಾರಣದಿಂದ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನದ ಬಗ್ಗೆ ಎಚ್ಚರಿಕೆ ಇರಬೇಕು. ನೀವು ಯಾರು ಏನನ್ನು ತಿಳ್ಕೊಂಡು ಮಾತಾಡಿ. ಇನ್ನು ನೆಕ್ಸ್ಟು ಕುಜ ಕೂಡ ನಿಮಗೆ 1 ಮತ್ತು 2ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ಇದೆರಡೂ ಕೂಡ ಒಳ್ಳೆಯ ಸ್ಥಾನದ ಗೋಚಾರ ಅಲ್ಲ. ನಿಮಗೆ ವಿಪರೀತ ಕೋಪ ಬರುವಂಥ ಸಾಧ್ಯತೆ ಇರುತ್ತೆ. ಕೋಪದಿಂದ ನಿಮ್ಮ ಮೇಲೆ ನೀವೇ ಸ್ಟ್ರೆಸ್ ಇಂಡ್ಯೂಸ್ ಮಾಡಿಕೊಂಡು ಅದರಿಂದ ಆರೋಗ್ಯ ಸಮಸ್ಯೆಗಳನ್ನು ತಂದುಕೊಳ್ಳುವ ಸಾಧ್ಯತೆ ಇರುತ್ತೆ. ಬ್ಲಡ್ ಪ್ರೆಷರಲ್ಲಿ ಕೇರ್ಫುಲ್ ಆಗಿರಬೇಕು. ಮತ್ತು ಬಾಡಿ ಹೀಟ್ ಜಾಸ್ತಿ ಆಗುತ್ತೆ, ಅಸಿಡಿಟಿ ಜಾಸ್ತಿ ಆಗುತ್ತೆ, ಇದರಲ್ಲಿ ಸ್ವಲ್ಪ ಗಮನ ಇರಬೇಕು. ಇನ್ನು ನೆಕ್ಸ್ಟು 2ನೇ ಮನೆಯಲ್ಲಿ ಕೂಡ ಕುಜ ಸಂಚಾರ ಮಾಡುವಾಗ ಒಳ್ಳೆ ಸಮಯ ಇಲ್ಲ. ಆ ಕಾರಣದಿಂದ ನೀವು ಬೇರೆಯವರ ಜೊತೆ ವ್ಯವಹರಿಸುವಾಗ ನಿಮ್ಮ ಮಾತಿನ ಅಂದರೆ ಟೋನ್ ಆಫ್ ಯುವರ್ ಕಮ್ಯುನಿಕೇಷನ್ನ ನೀವು ಕಂಟ್ರೋಲ್ ಮಾಡಬೇಕಾಗತ್ತೆ. ಯಾವ ಟೋನಲ್ಲಿ ಅವರ ಹತ್ರ ಮಾತಾಡ್ತೀರಿ ಅಂತ. ಒಂದು ಸಿಂಪಲ್ ವಿಚಾರನೇ ಗದರಿದ ರೀತಿಯಲ್ಲೂ ಹೇಳ್ಬೋದು, ಸಂಯಮದಿಂದನೂ ವರ್ತಿಸಿ ಅದನ್ನು ಹೇಳ್ಬೋದು. ಈ ಪರಿಸ್ಥಿತಿಯಲ್ಲಿ ಸಂಯಮದಿಂದ ಹೇಳುವುದನ್ನೇ ಸೆಲೆಕ್ಟ್ ಮಾಡೋದು ಸೂಕ್ತ ಅಂತ ನಾನು ಹೇಳ್ತೀನಿ. ಇನ್ನು ಭೂಮಿಯ ವಿಚಾರದಲ್ಲಿ ಸ್ವಲ್ಪ ನಷ್ಟ ಸಾಧ್ಯತೆ ಇದೆ. ಆ ಕಾರಣದಿಂದ ಭೂಮಿಯ ವಿಚಾರದಲ್ಲಿ ಏನಾದರೂ ವ್ಯವಹಾರಗಳು ಮಾಡ್ತಾ ಇದ್ರೆ ಇದೊಂದು ತಿಂಗಳು ಬೇಡ, ನವೆಂಬರ್ 15 ಬೇಡ. ಅದರ ನಂತರ ಚೆನ್ನಾಗಿದೆ, ಅಲ್ಲಿವರೆಗೂ ಮುಂದೂಡುವುದು ಉತ್ತಮ. ಯಾವುದಾದ್ರೂ ಅಗ್ರಿಮೆಂಟ್ ಹೊಸದಾಗಿ ಹಾಕೋದಿರ್ಬೋದು ಅಥವಾ ಅಗ್ರಿಮೆಂಟ್ನ ಮುಂದುವರಿಸುವಂಥದ್ದಿರ್ಬೋದು, ಅದು ಈ ತಿಂಗಳಲ್ಲಿ, ಮತ್ತು ನವೆಂಬರ್ 15 ಬೇಡ. ಇನ್ನು ಬುಧನ ವಿಚಾರಕ್ಕೆ ಬಂದರೆ ಅಕ್ಟೋಬರ್ 10ನೇ ತಾರೀಕಿನವರೆಗೂ ನಿಮಗೆ 4ನೇ ಮನೆಯಲ್ಲಿ ಬುಧ ಗೋಚಾರ ಮಾಡ್ತಾನೆ. ಇದು ಒಳ್ಳೆ ಸಮಯ ಅಂತ ಹೇಳ್ಬೋದು. ಆದರೆ ಕೇವಲ 10 ದಿನ ಮಾತ್ರ ಫೇವರಬಲ್ ಇರ್ತಾನೆ, ಒಳ್ಳೆ ಸ್ಥಾನದಲ್ಲಿ ಗೋಚಾರ ಮಾಡ್ತಾನೆ. ಆ ನಂತರ ನಿಮಗೆ 5ನೇ ಮನೆಯಲ್ಲಿ 11ನೇ ತಾರೀಕಿಂದ 30ನೇ ತಾರೀಕುವರೆಗೂ ಗೋಚಾರ ಮಾಡ್ತಾನೆ. ಇದು ಒಳ್ಳೆ ಗೋಚಾರ ಅಲ್ಲ. ಮತ್ತೆ 5ನೇ ಮನೆ ಮಕ್ಕಳ ವಿಚಾರ, ನಿಮ್ಮ ಪ್ರೈಮರಿ ಎಜುಕೇಷನ್ ಇರ್ಬೋದು, ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು, ಇದರಲ್ಲಿ ಸ್ವಲ್ಪ ನೆಗೆಟಿವ್ಸ್ ಇದೆ. ತುಂಬ ಕೇರ್ಫುಲ್ ಆಗಿರಬೇಕು. ಚೆನ್ನಾಗಿ ಓದಿರ್ತೀರಿ ಅಂತಾನೆ ಇಟ್ಕೊಳ್ಳೋಣ. ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗುವಾಗ ಏನೇನು ಡಾಕ್ಯುಮೆಂಟ್ ಎಲ್ಲ ತೊಗೊಂಡು ಹೋಗ್ಬೇಕು, ನಾನು ತೊಗೊಂಡಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ರು ಇನ್ನೊಂದ್ಸರಿ ವೆರಿಫೈ ಮಾಡ್ಕೊಂಡು ಹೋಗೋದು ಉತ್ತಮ. ಮಕ್ಕಳ ಹತ್ರ ಮಾತಾಡುವಾಗ ಕೇರ್ಫುಲ್ ಆಗಿರಬೇಕು. ಕೆಲವು ಸರಿ ಏನಾಗುತ್ತೆ, ನೀವು ಬಳಸುವ ಪದಗಳು ಅವ್ರನ್ನ ತಪ್ಪು ದಾರಿಗೆ ತರುವಂಥ ಸಾಧ್ಯತೆ ಇರುತ್ತೆ. ಸೊ ಮಕ್ಕಳ ಮುಂದೆ ಏನು ಮಾತಾಡ್ತಾ ಇದ್ದೀವಿ ಅಂತ ಕೇರ್ಫುಲ್ ಆಗಿ ಗಮನದಲ್ಲಿ ಇಟ್ಕೊಂಡು ಮಾತಾಡಬೇಕು. ನೀವು ವೈಫು,
ಅಥವಾ ನೀವು ಹಸ್ಬೆಂಡು ಜಗಳ ಮಾಡ್ತಿರ್ತೀನಿ ಅಂತ ತಿಳ್ಕೊಳ್ಳಿ, ಮಾತು ಕಂಟ್ರೋಲ್ ಇರಬೇಕು. ಯಾಕೆಂದ್ರೆ ಮಕ್ಕಳು ಅದನ್ನು ಕೇಳಿಸ್ಕೊಂಡ್ರೆ ಅವ್ರ ಮೇಲೂ ಅದು ಇಂಪ್ಯಾಕ್ಟ್ ಇರುತ್ತೆ. ಆ ವಿಚಾರದಲ್ಲಿ ಎಚ್ಚರಿಕೆ ಇರಲಿ. ಇನ್ನು ಶುಕ್ರನ ವಿಚಾರವಾಗಿ ಬಂದ್ರೆ, ಅಕ್ಟೋಬರ್ 13ನೇ ತಾರೀಕಿನವರೆಗೂ ನಿಮ್ಮ 5ನೇ ಮನೆಯಲ್ಲಿ ಶುಕ್ರ ಗೋಚಾರ ಮಾಡ್ತಾನೆ. ಇದು ಒಳ್ಳೆ ಗೋಚಾರ. ಸೊ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಶುಭ ಇದೆ. ಆದರೆ ಓವರ್ ಆಲ್ ಎಲ್ಲ ಗ್ರಹಗಳ ಕಂಪೇರ್ ಮಾಡಿದ್ರೆ 5ನೇ ಮನೆ ಸ್ವಲ್ಪ ತೊಂದರೆಯಲ್ಲಿದೆ. ಮಕ್ಕಳ ವಿಚಾರ, ಪ್ರೈಮರಿ ಎಜುಕೇಶನ್ ವಿಚಾರ, ಕಾಂಪಿಟೇಟಿವ್ ಎಕ್ಸಾಮ್ ವಿಚಾರ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ನೀವು. ಇನ್ನು ಗುರುವಿನ ಸ್ಥಾನದ ಬಗ್ಗೆ ಹೇಳೋದಾದ್ರೆ 12ನೇ ಮನೆಯಲ್ಲಿ ಗುರು ಗೋಚಾರ ನಡೀತಾ ಇದೆ. ಗುರುಬಲ ಇಲ್ಲ. ನಿಮ್ಮ ರಾಶಿಯ ಅಧಿಪತಿ ಬುಧನಿಗೂ ಗುರುವಿಗೂ ಶತ್ರುತ್ವ ಇದೆ. ಸೊ ಆ ಕಾರಣದಿಂದ ಗುರುವಿಂದ ನಿಮಗೆ ಒಳ್ಳೆ ರಿಸಲ್ಟ್ಸ್ ಏನು ಅಷ್ಟೊಂದು ಒಳ್ಳೆ ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡುವಂಥದ್ದಿಲ್ಲ. ಆದರೆ ಗುರು ಯಾರಿಗೂ ಮೋಸ ಮಾಡೋದಿಲ್ಲ, ಯಾರಿಗೂ ಡಿಸ್ಕ್ರಿಮಿನೇಟ್ ಮಾಡೋದಿಲ್ಲ, ಭೇದ ಭಾವ ಮಾಡೋದಿಲ್ಲ. ಎಲ್ಲರಿಗೂ ಒಳ್ಳೆ ರಿಸಲ್ಟ್ಸೇ ಕೂಡ ಟ್ರೈ ಮಾಡ್ತಾನೆ. ಆದರೆ ನೀವು ಸ್ವಲ್ಪ ಅತಿ ಬುದ್ಧಿವಂತರಂತೆ ವರ್ತಿಸಲು ಹೋಗಿ ಸ್ವಲ್ಪ ಸಮಸ್ಯೆಗಳಲ್ಲಿ ಸಿಕ್ಕಾಕೊಳ್ಳುವಂಥ ಚಾನ್ಸಸ್ ಇದೆ. ಆ ಕಾರಣದಿಂದ ಖರ್ಚುಗಳು ಜಾಸ್ತಿ ಆಗುವಂಥದ್ದು ಮತ್ತೆ ಲಾಸಸ್ನ ಫೇಸ್ ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಸೊ ನೀವೇನು ಮಾತಾಡ್ತೀರಿ ಅನ್ನೋದು ಕಂಟ್ರೋಲ್ ಇರಬೇಕು. ಗುರುಬಲ ಇಲ್ಲ, ಕೇರ್ಫುಲ್ ಆಗಿರಿ. ಇನ್ನು ಶನಿಯು ಕೂಡ ನಿಮಗೆ 9ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. 9ನೇ ಮನೆಯಲ್ಲಿ ಶನಿ ಒಳ್ಳೆ ಸ್ಥಾನ ಏನಲ್ಲ, ಆದರೆ ಸ್ವಲ್ಪ ಅದೃಷ್ಟ ಕೊಡ್ತಾನೆ. ಅದೃಷ್ಟ ಕೊಟ್ಟ ಅಂದ್ಬಿಟ್ಟು ಅದೃಷ್ಟದಿಂದ ಅಧಿಕಾರ ಬಂದಿದೆ ಅಂತ ಅಂದ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಮುಂದೆ ಕೇವಲ ಇನ್ನು 6 ತಿಂಗಳಲ್ಲಿ ಮಾರ್ಚ್ 2025ಕ್ಕೆ ಅವನು 10ನೇ ಮನೆಗೆ ಹೋಗ್ತಾನೆ. ನಿಮ್ಮ ಮರ್ಯಾದೆ ಪೂರ್ತಿ ಕಳೆದು ಬೀದಿಯಲ್ಲಿ ನಿಲ್ಲಿಸ್ತಾನೆ. ಕೇರ್ಫುಲ್ ಆಗಿರಿ. ಅದೃಷ್ಟದಿಂದ ಅಧಿಕಾರ ಬಂದ್ರೆ ಜನಕ್ಕೆ ಒಳ್ಳೇದು ಮಾಡೋದಕ್ಕೆ ಟ್ರೈ ಮಾಡಿ. ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂತಂದ್ರೂ ಕೆಟ್ಟದ್ದಂತೂ ಯಾರಿಗೂ ಮಾಡಕ್ ಹೋಗ್ಬೇಡಿ. ಇನ್ನು ರಾಹು ಕೂಡ 10ನೇ ಮನೆಯಲ್ಲಿದ್ದಾನೆ. ಫೇವರಬಲ್, ಇದು ಒಳ್ಳೆ ಸ್ಥಾನಮಾನ ಸಿಗತ್ತೆ. ಸ್ವಲ್ಪ ಶನಿಯಿಂದಲೂ ಅದೃಷ್ಟದಿಂದ ಅಧಿಕಾರ ಸಿಗೋ ಯೋಗ ಇದೆ. ಮತ್ತೆ ಜೊತೆಯಲ್ಲಿ ರಾಹು ಕೂಡ ಅಧಿಕಾರ ಕೊಡುವ ಯೋಗ ಇದೆ. ಆದರೆ ಮೊದಲೇ ಹೇಳಿದಂತೆ ಅಧಿಕಾರ ಬಂದಾಗ ದುರುಪಯೋಗ ಪಡಿಸ್ಕೋಬೇಡಿ. ಸಹಾಯ ಮಾಡೋಕ್ಕಾಗಲಿಲ್ಲ ಅಂದ್ರೂ ಸುಮ್ಮನಿದ್ಬಿಡಿ. ತೊಂದರೆ ಅಂತೂ ಕೊಡಕ್ಕೆ ಹೋಗ್ಬೇಡಿ. ಮತ್ತೆ ಸಮಾಜದಲ್ಲಿ ಬಾಯಿಗೆ ಬಂದಂಗೆ ಮಾತಾಡಿ ದೊಡ್ಡ ಸೀನ್ ಎಲ್ಲ ಕ್ರಿಯೇಟ್ ಮಾಡಕ್ಕೆ ಹೋಗ್ಬೇಡಿ. ಇನ್ನು ಕೆಲವೇ ದಿನದಲ್ಲಿ ನಿಮ್ಮ ಟೈಮ್ ಸ್ವಲ್ಪ ಬ್ಯಾಡ್ ಆಗುತ್ತೆ, ಆವಾಗ ಅನುಭವಿಸ್ಬೇಕಾಗತ್ತೆ. ಇನ್ನು ಕೇತು 4ನೇ ಮನೆಯಲ್ಲಿ ಅನ್ಫೇವರಬಲ್ ಪೊಸಿಷನ್ ಇದ್ದಾನೆ. ಒಳ್ಳೆ ಸ್ಥಾನ ಅಲ್ಲ ಅದು. ಗ್ರಿಡ್ ಲಾಕ್ ಆಗುವ ಪರಿಸ್ಥಿತಿ ಇರುತ್ತೆ. ತುಂಬಾ ಕೇರ್ಫುಲ್ ಆಗಿರಬೇಕು. ಕಾನೂನಿನ ವಿಚಾರದಲ್ಲೆಲ್ಲ ನೀವೇನಾದ್ರೂ ಮಾತಾಡ್ತಾ ಇದ್ರೆ, ತೊಡಗಿಸ್ಕೊಂಡಿದ್ರೆ ತುಂಬಾ ಕೇರ್ಫುಲ್ ಆಗಿರಿ. ಇಲ್ಲದಿದ್ರೆ ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗತ್ತೆ. ಇನ್ನು ಕೆಲವು ಡೇಟ್ಸ್ ಹೇಳ್ತೀನಿ, ಅವು ತುಂಬಾ ಡೇಂಜರಸ್ ಡೇಟ್ಸ್. ನಿಮಗೆ ಆ ಡಿಸಿಷನ್ ಏನಾದರೂ ಮಾಡಬೇಕು ಅನ್ನೋದಾದ್ರೆ ಈ ದಿನಗಳಲ್ಲಂತೂ ಖಂಡಿತ ಮಾಡಬೇಡಿ. ಪೋಸ್ಟ್ಪೋನ್ ಮಾಡೋದು ತುಂಬಾ ಉತ್ತಮ. ಅಥವಾ ಅತ್ಯವಶ್ಯಕವಾಗಿ ಮಾಡಲೇಬೇಕು ಅಂದ್ರೆ ತುಂಬಾ ಎಚ್ಚರಿಕೆಯಿಂದ ಡಿಸಿಷನ್ ಮಾಡಬೇಕಾಗತ್ತೆ. ಆ ಡೇಟ್ಸ್ ಯಾವುದು ಅಂತಂದ್ರೆ 2ನೇ ತಾರೀಕಿಂದ 7ನೇ ತಾರೀಕು, 9ನೇ ತಾರೀಕಿಂದ 15ನೇ ತಾರೀಕು, 19ನೇ ತಾರೀಕಿಂದ 21, 23ರಿಂದ 26, 28ರಿಂದ 30. ಈ ತಾರೀಕಿನಲ್ಲಿ ತುಂಬಾ ಕೇರ್ಫುಲ್ ಆಗಿರಬೇಕು. ಡಿಸಿಷನ್ಗಳನ್ನ ಪೋಸ್ಟ್ಪೋನ್ ಮಾಡಿದ್ರೆ ಉತ್ತಮ. ಇಲ್ಲ ಅವಶ್ಯಕತೆ ಇದ್ದೇ ಇದೆ ಅಂದ್ರೆ ತುಂಬಾ ಯೋಚನೆ ಮಾಡಿ ಹೆಜ್ಜೆ ಇಡಿ. ಓವರ್ ಆಲ್ ಆಗಿ ಮಿಥುನ ರಾಶಿಯವರಿಗೆ ಹೇಳಬೇಕು ಅಂತಂದ್ರೆ ಈ ತಿಂಗಳು ಅಷ್ಟು ಫೇವರಬಲ್ ಆಗಿಲ್ಲ. ಮೆಜಾರಿಟಿ ಆಫ್ ದ ಪ್ಲಾನೆಟ್ಸು, ಗ್ರಹಗಳು ನಿಮಗೆ ನೆಗೆಟಿವ್ ಪರಿಸ್ಥಿತಿಯಲ್ಲೇ ಇದಾವೆ. ಬಾಯಿಗೆ ಬಂದಂಗೆ ಹರಟಕ್ಕೆ ಹೋಗ್ಬೇಡಿ, ಬಾಯಿಗೆ ಬಂದಂಗೆ ಮಾತಾಡಕ್ಕೆ ಹೋಗ್ಬೇಡಿ. ಮಿಥುನ ರಾಶಿಯವರು ಮೊದಲೇ ಬುಧನ ಅಧಿಪತ್ಯದಲ್ಲಿರೋರು, ಮಾತಿಗೆ ಫೇಮಸ್ಸು. ನಿಮ್ಮ ಮಾತಲ್ಲಿ ಸ್ವಲ್ಪ ಪವರ್ ಇರುತ್ತೆ. ಜಾಸ್ತಿ ಜನ ಕೇಳ್ತಾರೆ. ನೀವು ಒಳ್ಳೇದು ಹೇಳಿದ್ರು ಕೇಳ್ತಾರೆ, ಕೆಟ್ಟದ್ದು ಹೇಳಿದ್ರು ಕೇಳ್ತಾರೆ. ಕೆಟ್ಟದ್ದೇಳಿ ಇರೋ ಮರ್ಯಾದೆಯನ್ನು ಕಳೆದುಕೊಳ್ಬೇಡಿ. ಈಗ ಹೋಗದೆ ಇರ್ಬೋದು ನಿಮಗೆ ಮರ್ಯಾದೆ, ನವೆಂಬರ್ 15ರ ನಂತರ ಹೋಗುತ್ತೆ. ತುಂಬಾ ಕೇರ್ಫುಲ್ ಆಗಿರಿ. ಲೀಗಲ್ ವಿಚಾರಗಳಲ್ಲಿ ಎಚ್ಚರಿಕೆ ವಹಿಸೋದು ಅತ್ಯವಶ್ಯಕವಾಗಿರುತ್ತೆ. ಇನ್ನು ಇದಿಷ್ಟು ಜನರಲ್ ಪ್ರೆಡಿಕ್ಷನ್ಸ್ ಆಗಿರುತ್ತೆ. ನಿಮ್ಮ ಜನ್ಮ ಜಾತಕಕ್ಕೆ ಇದು ಅಪ್ಲಿಕೇಬಲ್ ಆದರೆ ಆಗಬಹುದು, ಬಿಟ್ಟರೆ ಬಿಡಬಹುದು. ನಿಮ್ಮ ಗ್ರಹದ ಪರಿಸ್ಥಿತಿಯ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಜನ್ಮ ಜಾತಕದಲ್ಲಿ ಗ್ರಹದ ಪರಿಸ್ಥಿತಿ ಮೇಲೆ ನುರಿತ ಜ್ಯೋತಿಷಿ ಹತ್ರ ನಿಮ್ಮ ಜನ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ನಾನು ಕೂಡ ಮಾಡಿಕೊಡ್ತೀನಿ. ನಿಮಗೆ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ಮೂಲಕ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್.